ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ವತಿಯಿಂದ ನೂತನ ಶಾಖೆ ಉದ್ಘಾಟನೆ ಮಾಡಿದ ಶ್ರೀ 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 ಸಿದ್ಧಲಿಂಗ ಸ್ವಾಮೀಜಿ. ರಾಜ್ಯದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳೊಂದಿಗೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರತಿಷ್ಠಿತ ಸಂಸ್ಥೆ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ಸಾರ್ವಜನಿಕರ ಸೇವೆಯಲ್ಲಿ ಇದೀಗ ಮತ್ತೊಂದು ಹೊಸ ಹೆಜ್ಜೆ ಇಟ್ಟಿದೆ. ಬೆಂಗಳೂರಿನಲ್ಲಿ ಕಳೆದ 16 ವರ್ಷಗಳಿಂದ ತನ್ನ 3 ಶಾಖೆಗಳೊಂದಿಗೆ ಎಲ್ಲಾ ರೀತಿಯ ಅತ್ಯಾಧುನಿಕ ಆರೋಗ್ಯ ಸೇವೆ ಒದಗಿಸುತ್ತಾ ಬಂದಿದೆ. ಅದೇ ರೀತಿ ಈಗ ಬೆಂಗಳೂರಿನ ಮಡಿವಾಳದಲ್ಲಿ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ಸಂಸ್ಥೆ ವತಿಯಿಂದ 4ನೇ ಶಾಖೆಯಾದ ಶ್ರೀ ಲಕ್ಷ್ಮಿ ಗ್ಲೋಬಲ್ ಹಾಸ್ಪಿಟಲ್ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ವಿನೂತನ SSI ಮಂತ್ರ ರೋಬೋಟಿಕ್ ಸರ್ಜರಿ ಸೆಂಟರ್, ಕಾರ್ಡಿಯಾಕ್ ಕೇರ್ ಆಫ್ ಹೈಟೆಕ್ ಲೇಸರ್ ಸೆಂಟರ್ ಒಳಗೊಂಡ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ನೂತನ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಲಾಯಿತು. ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ತುಮಕೂರು ಸಿದ್ಧಗಂಗಾ ಮಠದ ಮುಖ್ಯಸ್ಥರಾದ ಪರಮ ಪೂಜ್ಯ ಶ್ರೀ 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 ಸಿದ್ಧಲಿಂಗ ಸ್ವಾಮೀಜಿ, ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ, ಖ್ಯಾತ ನಟರಾದ ಡಾಲಿ ಧನಂಜಯ್ ಸೇರಿದಂತೆ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ಸಂಸ್ಥೆಯ ಮಾಲೀಕರಾದ EC ಸಾಂಬಶಿವ, ಶ್ರೀಮತಿ ಡಿ ಜಯಮಾಲಾ, ಸಾಂಬಶಿವ ನಿರ್ದೇಶಕರಾದ ಶ್ರೀ ವಿಜಯಕಾಂತ್, ಶ್ರೀ ರಾಘವೇಂದ್ರ ನಾಯಕ್ ಸುಂಟ್ರಹಳ್ಳಿಯವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬಿಬಿಎಂಪಿ ಮಾಜಿ ಮೇಯರ್ ಶ್ರೀ BN ಮಂಜುನಾಥ್ ರೆಡ್ಡಿ, ಬಿಬಿಎಂಪಿ ಮಾಜಿ ಸದಸ್ಯರಾದ ಮಂಜುನಾಥ್, ಆಡುಗೋಡಿ ವಾರ್ಡ್ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀ ಮೋಹನ್ ಸೇರಿದಂತೆ ಆಸ್ಪತ್ರೆಯ ನುರಿತ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಹಲವರು ಗಣ್ಯರು ಉಪಸ್ಥಿತರಿದ್ದರು. ಸಿದ್ಧಲಿಂಗ ಸ್ವಾಮೀಜಿಯವರು ಬಂದಿದ್ದಾರೆ. ಪೂಜಾರಿ ಅವರು ವೇದಿಕೆ ಬರಬೇಕು. ಹಾಗೂ ನಮ್ಮ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ಬಂದಂತ ಡಾಕ್ಟರ್ಸ್ಗಳು, ನಮ್ಮ ಎಲ್ಲ ವೈದ್ಯಾಧಿಕಾರಿ ಸ್ವಲ್ಪ ಹೊರಗೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ಹೊರಗೆ ಬನ್ನಿ, ಸ್ವಲ್ಪ ಹಿಂದೆ ಹೋಗಿ ಸರ್ ಪ್ಲೀಸ್, ಸ್ವಲ್ಪ ಪರಮ ಪೂಜ್ಯರು ಉದ್ಘಾಟನೆ ಮಾಡ್ತಿದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ನೆರವೇರಿಸಿಕೊಳ್ಬೇಕಂತ ಕೇಳ್ಕೊಳ್ತೇನೆ. ಹಾಗೂ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು, ಸಿಬ್ಬಂದಿಯವರು ಎಲ್ಲರಿಗೂ ನಮಸ್ಕಾರ. ಈಗ ಸಮಾಜ ಟ್ರಸ್ಟಿಂದ ಕುಮಾರಿ ಅನುಷಾ ಅವರಿಂದ ಒಂದು ಪ್ರಾರ್ಥನಾ ಗೀತೆ. ಬ್ಲ್ಯಾಕ್ ಸೈಡ್ ಕೊಡಿ. ಈ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ಪೂಜ್ಯ ಪರಮ ಪೂಜ್ಯರು ಗುರುಗಳಾದಂಥ ಈ ದಿನ ಶ್ರೀ ಲಕ್ಷ್ಮಿ ಗ್ಲೋಬಲ್ ಆಸ್ಪತ್ರೆ ಅನ್ನೋದು ಲೋಕಾರ್ಪಣೆ ಆಗಿದೆ. ಪರಮ ಪೂಜ್ಯರು ಶ್ರೀ 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 ಸಿದ್ಧಲಿಂಗ ಸ್ವಾಮೀಜಿಯವರು ಉದ್ಘಾಟನೆ ಮಾಡೋದರ ಜೊತೆಗೆ
ಡಾಲಿ ಧನಂಜಯ ಅವರು ಕೂಡ ಜೊತೆಗಿದ್ದರು. ಹಾಗೆ ಮಾನ್ಯ ಶ್ರೀ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಕೂಡ ಬಂದು ಇಲ್ಲಿ ಆಶೀರ್ವದಿಸಿ ಹೋಗಿದ್ದರು. ಈ ಸುಸಂದರ್ಭದಲ್ಲಿ ಏನು ಮಡಿವಾಳ BTM ಲೇಔಟ್ ಕೋರಮಂಗಲ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಅತ್ಯಂತ ಉತ್ತಮ ಚಿಕಿತ್ಸೆಯನ್ನು ಬಡವರ ಕೈಗೆಟುಕುವ ದರದಲ್ಲಿ ಕೊಡಬೇಕು ಅನ್ನೋ ಒಂದು ನಿರ್ದೇಶನದ ಮುಖಾಂತರ ಈ ಆಸ್ಪತ್ರೆಯನ್ನು ಓಪನ್ ಮಾಡಿದ್ದೇವೆ. ಇಲ್ಲಿ ವಿಶೇಷವಾಗಿ ಭಾರತದ ಕೈಗಾರಿಕೆ ಉಳ್ಳ ರೋಬೋಟಿಕ್ ಯಂತ್ರವನ್ನು ನಾವು ಕರ್ನಾಟಕದಲ್ಲೇ ಮೊದಲು ಪರ್ಚೇಸ್ ಮಾಡಿರತಕ್ಕಂಥ ಆಸ್ಪತ್ರೆ ಆಗಿರೋದ್ರಿಂದ ಇದು ಒಂದು ಹೆಮ್ಮೆಯಾದಂಥ ವಿಚಾರ. ಹಾಗೂ ಎಲ್ಲ ಸೂಪರ್ ಸ್ಪೆಷಾಲಿಟಿ ಸರ್ವಿಸನ್ನು ಒಂದೇ ಸೂರಿನಡಿಯಲ್ಲಿ ಕೊಡಬೇಕು ಅನ್ನೋದು ನಮ್ಮ ಆಸ್ಪತ್ರೆ ಉದ್ದೇಶವಾಗಿದ್ದು, ಇದು ಬೆಂಗಳೂರಿನಲ್ಲಿ 4ನೇ ಶಾಖೆ ಆಗಿರೋದು ಇನ್ನೂ ಹೆಮ್ಮೆ ಆಗಿರ್ತಕ್ಕಂಥದ್ದು. ರಾಘವೇಂದ್ರ ಎ ಸುಂಟ್ರಳ್ಳಿ, CEO ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲನ್ನು ಇವತ್ತು ಪ್ರಾರಂಭಿಸ್ತಾ ಇದ್ದೇವೆ. ತುಮಕೂರು ಸಿದ್ಧಗಂಗಾ ಮಠ ಸ್ವಾಮೀಜಿಯವರ ಕೈಯಿಂದ ಪ್ರಾರಂಭವಾದ ಈ ದಿವಸವನ್ನು ಲಕ್ಷ್ಮಿ ಹಾಸ್ಪಿಟ್ಲಿನ ಮುಖ್ಯ ಉದ್ದೇಶನೇ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಸನ್ನು ಮತ್ತು ಆರೋಗ್ಯ ಸೇವೆಯನ್ನು ಕಡಿಮೆ ದರದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟಿರೋದು. ಅದಲ್ದಿರ ಮೋಸ್ಟ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಅಂತ ಕಾರ್ಡಿಯಾಲಜಿ ಮತ್ತು ರೋಬೋಟಿಕ್ ಸರ್ಜರೀಸು ಕಡಿಮೆ ದರದಲ್ಲಿ ಮಾಡ್ತಾಯಿದ್ದೀವಿ. ಲೇಸರ್ ಸರ್ಜರಿ ಟ್ರೀಟ್ಮೆಂಟ್ಸು ಕೂಡ ಕಡಿಮೆ ದರದಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಲಕ್ಷ್ಮಿ ಹಾಸ್ಪಿಟ್ಲಿನ ಮುಖ್ಯ ಉದ್ದೇಶನೇ ಕಡಿಮೆ ದರದಲ್ಲಿ ಜನರ ಸೇವೆ ಮಾಡೋದೇ ನಮ್ಮ ಉದ್ದೇಶ.